ಶಾಸಕ ಲಕ್ಷ್ಮಣ ಸವದಿಗೆ ಜಾರಕಿಹೊಳಿ ಬ್ರದರ್ಸ್ ಶಾಕ್ ಅನ್ನು ನೀಡಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿದ್ದ ಲಕ್ಷ್ಮಣ ಸವದಿ. ಶಾಸಕ ಲಕ್ಷ್ಮಣ ಸವದಿಗೆ ಜಾರಕಿಹೊಳಿ ಬ್ರದರ್ಸ್ ಶಾಕ್ ಕೊಟ್ಟಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿದ್ದ ಲಕ್ಷ್ಮಣ ಸವದಿ. ಬೆಳಗಾವಿ ಜಿಲ್ಲಾ ಸಹಕಾರ ಕ್ಷೇತ್ರದಲ್ಲಿ ಸವದಿಗೆ ಹಿನ್ನಡೆಯಾಗಿತ್ತು. ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕ ಆಗ್ತಿದ್ದ ಲಕ್ಷ್ಮಣ ಸವದಿ. ಕಳೆದ 2 ದಶಕಗಳಿಂದ ಲಕ್ಷ್ಮಣ ಸವದಿಯದ್ದೇ ಹವಾ ಆಗಿ ಹೋಗಿತ್ತು. ಈಗ ಜಾರಕಿಹೊಳಿ ಬ್ರದರ್ಸ್ ಶಾಕ್ ಕೊಟ್ಟಿದ್ದಾರೆ. ಮೊದಲ ಬಾರಿಗೆ ಜಾರಕಿಹೊಳಿ ಫ್ಯಾಮಿಲಿ ಕಂಟ್ರೋಲ್ ಅನ್ನು ಮಾಡ್ತಾ ಇದೆ. ಸವದಿಗೆ ಶಾಕ್ ಕೊಟ್ಟ ಶಾಸಕ ಬಾಲಚಂದ್ರ ಜಾರಕಿಹೊಳಿ. ಅಪೆಕ್ಸ್ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿದ್ದ ಲಕ್ಷ್ಮಣ ಸವದಿ ಅವರು. ಈಗ ಶಾಸಕ ಲಕ್ಷ್ಮಣ ಸವದಿಗೆ ಜಾರಕಿಹೊಳಿ ಬ್ರದರ್ಸ್ ಶಾಕ್ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲಾ ಸಹಕಾರ ಕ್ಷೇತ್ರದಲ್ಲಿ ಸವದಿಗೆ ಹಿನ್ನಡೆಯಾಗಿತ್ತು. ಸವದಿಗೆ ಕನಸಿಗೆ ಎಳ್ಳು ನೀರು ಬಿಟ್ಟ ಜಾರಕಿಹೊಳಿ ಬ್ರದರ್ಸ್. ಜಾರಕಿಹೊಳಿ ಬ್ರದರ್ಸ್ ಶಾಸಕ ಲಕ್ಷ್ಮಣ ಸವದಿಗೆ ಶಾಕ್ ಕೊಟ್ಟಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿದ್ರು ಲಕ್ಷ್ಮಣ ಸವದಿ ಅವರು. ಬೆಳಗಾವಿ ಜಿಲ್ಲಾ ಸಹಕಾರ ಕ್ಷೇತ್ರದಲ್ಲೂ ಕೂಡ ಸವದಿಗೆ ಹಿನ್ನಡೆಯಾಗಿತ್ತು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಶಾಸಕ ಲಕ್ಷ್ಮಣ ಸವದಿಗೆ ಜಾರಕಿಹೊಳಿ ಬ್ರದರ್ಸ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಬೆಳಗಾವಿ ಜಿಲ್ಲಾ ಸಹಕಾರ ಕ್ಷೇತ್ರದಲ್ಲಿ ಸವದಿಗೆ ಹಿನ್ನಡೆಯಾಗಿತ್ತು. ಈ ಕಾರಣದಿಂದ ಏನಾದರೂ ಅವರು ಈ ರೀತಿಯಾಗಿ ಮಾಡ್ತಾ ಇದ್ದಾರಾ ಅಂತ ಹೇಳಿ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತ ನಿರೀಕ್ಷಾ ಏನಂತಂದ್ರೆ ಅಪೆಕ್ಸ್ ಬ್ಯಾಂಕ್ಸ್ ಮೇಲೆ ಕಣ್ಣಿಟ್ಟಿದ್ದ ಶಾಸಕ ಲಕ್ಷ್ಮಣ ಸವದಿಗೆ ಇದೀಗ ಜಾರಕಿಹೊಳಿ ಬ್ರದರ್ಸ್ ಶಾಕ್ ಕೊಟ್ಟಿರುವಂತದ್ದು. ಬೆಳಗಾವಿಯಲ್ಲಿ ನಡೆದಿರುವಂತಹ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ಅವರು ಅತನಿಯಿಂದ ನಿರ್ದೇಶಕನಾಗಿ ಆಯ್ಕೆಯಾದರೂ ಸಹ ಇಲ್ಲಿ ಜಾರಕಿಹೊಳಿ ಬ್ರದರ್ಸ್ ಏನಿದ್ದಾರೆ ಇಲ್ಲಿ ಲಕ್ಷ್ಮಣ ಸವದಿ ಅವರನ್ನ ಸಂಪೂರ್ಣವಾಗಿ ರಾಜಕೀಯವಾಗಿ ಇಲ್ಲಿ ಏನು ಪ್ರಯತ್ನವನ್ನು ಸಹ ಸಾಕಷ್ಟು ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದು ಸಹ ಈಗ ಈ ವರ್ಷ ಅಂತಂದ್ರೆ ಇಲ್ಲಿ ಯಶಸ್ವಿ ಸಹ ಆಗಿರುವಂತದ್ದು. ಸಹಕಾರ ಕ್ಷೇತ್ರದಲ್ಲಿ ಶಾಸಕ ಲಕ್ಷ್ಮಣ ಸವದಿ ಅವರು ತಮ್ಮದೇ ಆದಂತಹ ಪ್ರಭಾವವನ್ನು ಹೊಂದಿದ್ರು ಸಹ ಇಲ್ಲಿ ಜಾರಕಿಹೊಳಿ ಬ್ರದರ್ಸ್ ಏನಿದ್ದಾರೆ ಸಂಪೂರ್ಣವಾಗಿ ಇಲ್ಲಿ ಲಕ್ಷ್ಮಣ ಸವದಿ ಅವರನ್ನ ಎಲ್ಲೊಂದ್ ಕಡೆ ಟಾರ್ಗೆಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ ಅಥಣಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಎಲೆಕ್ಷನ್ ಅಲ್ಲಿ ನೋಡ್ಬೇಕಾದ್ರೆ ಬಿಜೆಪಿಯಿಂದ ಇಲ್ಲಿ ಲಕ್ಷ್ಮಣ ಸವದಿ ಅವರು ಸ್ಪರ್ಧೆ ಮಾಡೋಕೆ ಸಾಕಷ್ಟು ರೀತಿ ಕಸರತ್ತು ಸಹ ನಡೆಸಿದ್ರು ಸಹ ಆ ಒಂದು ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಲಕ್ಷ್ಮಣ ಸವದಿಗೆ ಟಿಕೆಟ್ ಸಿಗದಂತೆ ಇಲ್ಲಿ ನೋಡಿಕೊಂಡು ಅವರನ್ನ ಕಾಂಗ್ರೆಸ್ ಕಡೆ ಆ ಕಡೆ ಒಂದಷ್ಟು ಮುಖ ಮಾಡುವಂತದ್ದು. ಅದು ಒಂದು ಕಡೆ ಇಲ್ಲಿ ಲಕ್ಷ್ಮಣ ಸವದಿ ಅವರನ್ನ ಟಾರ್ಗೆಟ್ ಮಾಡಲಾಗಿದ್ದಾರೆ. ಈ ಹಿಂದೆ ಅಂತಂದ್ರೆ ಬೆಳಗಾವಿಯಲ್ಲಿ ಲಕ್ಷ್ಮಣ ಸವದಿ ವರ್ಸಸ್ ರಮೇಶ್ ಜಾರಕಿಹೊಳಿ ಅಂತ ಇತ್ತು. ಈಗ ಜಾರಕಿಹೊಳಿ ಕುಟುಂಬ ವರ್ಸಸ್ ಲಕ್ಷ್ಮಣ ಸವದಿ ಅನ್ನುವ ರೀತಿಯಲ್ಲಿ ಬೆಳಗಾವಿಯಲ್ಲಿ ರಾಜಕೀಯ ಬದಲಾವಣೆ ಸಹ ಇಲ್ಲಿ ಆಗ್ತಾ ಇರುವಂತದ್ದು. ಬಾಲಚಂದ್ರ ಜಾರಕಿಹೊಳಿ ಏನಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಅವರನ್ನ ಇದೀಗ ಅಪೆಕ್ಸ್ ಬ್ಯಾಂಕ್ಗೆ ಇಲ್ಲಿ ಬೆಳಗಾವಿಯಿಂದ ಇಲ್ಲಿ ಆಯ್ಕೆ ಮಾಡಿ ಸಹ ಇಲ್ಲಿ ಕಳಿಸಿರುವಂತದ್ದು. ಈ ಒಂದು ಆಯ್ಕೆ ಮಾಡಿ ಕಳಿಸೋದ್ರ ಮುಖಾಂತರ ಮತ್ತೆ ಲಕ್ಷ್ಮಣ ಸವದಿ ಅವರಿಗೆ ಜಾರಕಿಹೊಳಿ ಬ್ರದರ್ಸ್ ಒಂದು ಕೋಕ್ ಸಹ ನೀಡಿರುವಂತದ್ದು ನಿರೀಕ್ಷಾ. ಈಗ ಸವದಿ ಕನಸಿಗೆ ಎಳ್ಳು ನೀರನ್ನ ಬಿಟ್ಟಿದ್ದಾರೆ. ಹಾಗಾದ್ರೆ ಲಕ್ಷ್ಮಣ ಸವದಿಯವರ ಮುಂದಿನ ನಡೆ ಏನು ಅಂತ ಹೇಳಿ ತೋರ್ತಾ ಇದೆಯಾ? ಸದ್ಯಕ್ಕೆ ಲಕ್ಷ್ಮಣ ಸವದಿ ಅವರ ನಡೆ ಏನಂತಂದ್ರೆ ಜನವರಿ ನಂತರ ಏನಂತಂದ್ರೆ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ರಾಜ್ಯದಲ್ಲಿ ರಾಜಕೀಯ ಬದಲಾವಣೆಗಳು ಆಗುವಂತ ಸಾಧ್ಯತೆಗಳು ಸಹ ಇರುವಂತದ್ದು. ಒಂದು ವೇಳೆ ನನ್ನದು ಈಗಾದ್ರೆ ಅಂತಂದ್ರೆ ಅಪೆಕ್ಸ್ ಬ್ಯಾಂಕ್ನ ನನ್ನ ಬ್ಯಾಂಕ್ ಮೇಲೆ ನಾನು ಕಂಡಿದ್ದೇನೆ, ಅದು ಹೋದರೂ ಸಹ ಹೋಗ್ಲಿ ನನಗೆ ಸಚಿವ ಸ್ಥಾನ ಬೇಡಿಕೆ ಇಡುವಂತ ಸಾಧ್ಯತೆಗಳು ಸಹ ವರಿಷ್ಠರ ಮುಂದೆ ಸಾಕಷ್ಟು ರೀತಿ ಇರುವಂತದ್ದು. ಯಾಕಂತಂದ್ರೆ ಬಿಜೆಪಿ ಕಡೆ ಹೋದ್ರೆ ರಮೇಶ್ ಜಾರಕಿಹೊಳಿ ಅವ್ರ ಕಾಟ, ಕಾಂಗ್ರೆಸ್ ಅಲ್ಲಿ ಬಂದ್ರೆ ಸತೀಶ್ ಜಾರಕಿಹೊಳಿ ಕಾಟ, ಇವೆರಡು ಕಾಟಗಳಲ್ಲಿ ಇದೀಗ ಲಕ್ಷ್ಮಣ ಸವದಿ ಅವರು ಸ್ಥಿತಿಗೊಂಡಿರುವಂತದ್ದು. ಈ ಎಲ್ಲಗಳನ್ನ ನೋಡಿಕೊಂಡು ಯಾವ ರೀತಿಯಾಗಿ ಲಕ್ಷ್ಮಣ ಸವದಿ ಅವರು ಹೈಕಮಾಂಡ್ ಅವರ ಮತ್ತು ಕರ್ನಾಟಕ ರಾಜ್ಯದಲ್ಲಿರುವಂತಹ ಸಾಕಷ್ಟು ರೀತಿಯ ಮುಖಂಡರನ್ನ ಯಾವ ರೀತಿಯಾಗಿ ಮನವೊಲಿಸಲು ಪ್ರಯತ್ನ ಮಾಡ್ತಾರೆ ಎಂಬುದು ಸಹ ಇದೀಗ ಕಾದು ನೋಡಬೇಕಾಗಿರುವಂತದ್ದು ನಿರೀಕ್ಷಾ. ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.